ಮಾರ್ನಿಂಗ್ ಅಣ್ಣ. ಅಜ್ಜಿ, ಶೀಲಾ, ಯಾರಾದ್ರೂ ಫೋನ್ ತೆಗಿರಿ. ಹಲೋ, ಎಸ್ ಎಸ್, ದೇವ ಮನೆನೆ. ನಾನು ಅವ್ರ ತಮ್ಮ ಮಾತಾಡ್ತಿರೋದು. ಅಣ್ಣ ಇದ್ದಾರೆ, ಹೇಳಿ ಏನ್ ವಿಷಯ? ಪರವಾಗಿಲ್ಲ, ನನಗೆ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ಐ ಆಮ್ ಸಾರಿ ಸರ್, ನೀವು ಹೇಳಿದನ್ನೆಲ್ಲ ಅವ್ರು ಕೇಳಕ್ಕಾಗೋದಿಲ್ಲ, ಮತ್ತೆ ಉತ್ತರ ಕೊಡೋಕ್ಕೂ ಆಗಲ್ಲ. ಎಸ್, ಪರವಾಗಿಲ್ಲ, ಇಟ್ಸ್ ಓಕೆ, ಹೇಳಿ. ಇಸ್ ಇಟ್? ಐ ಡೋಂಟ್ ಬಿಲೀವ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಎ ಲಾಟ್. ಎಸ್, ಹಾ, ಅಣ್ಣನ ಹತ್ರ ನಾನು ಹೇಳ್ತೀನಿ. ಹಾ, ಹ್ಯಾಪಿ ನ್ಯೂಸ್. ಬಟ್ ಇವಾಗ ನಾನು ಹೇಳೋದಿಲ್ಲ. ಎಸ್, ನನ್ನಿಂದ ತಪ್ಸ್ಕೋಬೇಡ. ಅಯ್ಯೋ, ಏನಣ್ಣ ಇದೆಲ್ಲ? ಹ್ಯಾಪಿ ನ್ಯೂಸ್. ಅಯ್ಯೋ ದೇವ್ರೇ. ಏನಣ್ಣ ಹ್ಯಾಪಿ ನ್ಯೂಸ್? ಹೇಳ್ತೀನಿ. ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ದೇವಾ ಮಾಡಿರೋ ಬ್ಯಾರನ್ ಆಡ್ಗೆ ಬೆಸ್ಟ್ ಆಡ್ ಮ್ಯಾನ್ ಅವಾರ್ಡ್ ಸಿಕ್ಕಿದೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಸ್ವಲ್ಪ ಹೇಳ್ಬೋದಾ? ನಮ್ಮ MDಗೆ ಮಾತಾಡೋಕೆ ಬರೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ. ಅವ್ರಿಗೆ ಏಜ್ 25 ವರ್ಷ. ಅವ್ರು ಹುಟ್ಟಾಕಿರೋ ಈ ಕಂಪ್ನಿಗೆ 5 ವರ್ಷ ಆಗ್ತಾ ಇದೆ. ತುಂಬ ಆಶ್ಚರ್ಯ ಅನ್ನಿಸ್ತಾ ಇದೆ. ಇಷ್ಟು ಚಿಕ್ಕ ಸಮಯದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಅಂದರೆ ಅದು ಸಾಧಾರಣ ವಿಷಯ ಅಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಈ ಅವಾರ್ಡ್ ಅವ್ರಿಗೆ ಲೇಟಾಗಿ ಬರ್ತಿದೆ ಅನಿಸ್ತಾ ಇದೆ. ಒಂದು ವಿಷಯ ಇವಾಗ ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯವಾಗಿದೆ. ಈ ಕಂಪ್ನಿ ಕೆಲ್ಸಕ್ಕೆ ಸೇರ್ಕೊಂಡು 1 ತಿಂಗಳವರೆಗೂ ಅವ್ರ MD ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಹೆಚ್ಚು ಕಮ್ಮಿ 1 ದಿನಕ್ಕೆ 6 ಅವರ್ ನನಗೆ ಅವ್ರ ಜೊತೆ ಕೆಲಸ. 1 ತಿಂಗಳಾದ್ಮೇಲೆ ನನಗೆ ಅವ್ರ MD ಅನ್ನೋದು ಗೊತ್ತಾಗಿದ್ದು. ಅದು ನನ್ನ ಕೊಲಿಗೆ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಎಂತ ಪೇಂಟಿಂಗ್ ಮಾಡ್ತಾರೆ ಗೊತ್ತಾ? ಒಂದಿನ ಬ್ಲೇಡ್ ತಗೊಂಡು ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ರು ಗೊತ್ತಾ? ಕಿವಿ ಮತ್ತೆ ಬಾಯಿನ ಕ್ಲೋಸ್ ಮಾಡಿ ದೇವ್ರಿಷ್ಟು ಕಷ್ಟ ಕೊಡ್ತಾರೆ ಅಂತ ನಾನು ಮುಂದಿನ ಜನ್ಮದಲ್ಲಿ ಡಫ್ ಅಂಡ್ ಡಮ್ ದೇವ ಸರ್ ತರನೇ ಹುಟ್ಬೇಕಂತ ಬೇಡ್ಕೊಂತೀನಿ. ನಮ್ಮ ಅಣ್ಣನ್ಗೂ ನನ್ಗೂ ಜಸ್ಟ್ 5 ಸೆಕೆಂಡ್ಸ್ ವ್ಯತ್ಯಾಸ. ಆದ್ರೆ ಮುಂದಿನ 5 ಸೆಕೆಂಡ್ಸ್ ಇವೆಲ್ಲ ಮಾಡಕ್ ಸಾಧ್ಯ ಅಂತ ಗೊತ್ತಿಲ್ಲ. ಬಟ್ ಒಂದಂತೂ ಮಾಡ್ತೀನಿ, ಅವ್ನು ಏನೆಲ್ಲ ಮಾಡ್ತಾನೆ ಅಂತ ಹೇಳ್ತೀನಿ. ಯು ನೋ, ಈಸ್ ವೆರಿ ಆಡಮೆಂಟ್. ಅನ್ಕೊಂಡಿದ್ದನ್ನೆಲ್ಲ ಬಿಡೋದೇ ಇಲ್ಲ. ಇದ್ರ ಮೇಲೆ ಆಸೆ ಪಡೋದಾ, ಈಗೆಲ್ಲ ಆಸೆ ಪಡೋದಾ, ಇದ್ ಸಿಗುತ್ತಾ, ಎಲ್ಲಿ ತನಕ ಪಾಸಿಬಲ್, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅನ್ಕೊಂಡಿದ್ದನ್ನ ಪಡ್ಕೋತಾನೆ. ಇಲ್ಲಾಂದ್ರೆ ನೋಡಿ, ಚಿಕ್ಕ ವಯಸ್ಸಲ್ಲಿ ರೋಡಲ್ಲಿ ಪೇಂಟಿಂಗ್ ಮಾಡ್ತಿದ್ದವನು ಈಗ ದೊಡ್ಡವನಾಗಕ್ ಸಾಧ್ಯನಾ? ಯೋಚನೆ ಮಾಡಿ ನೋಡಿ. ಅವ್ನ್ ಬಗ್ಗೆ ನನ್ಗೆ ಇಷ್ಟ ಆಗೋದು ಅವ್ನ್ ಮ್ಯಾನರಿಸಮ್ಸ್. ಅವ್ನ್ ಡೆಫೆಂಡಮ್ ಆಗಿದ್ರು ಕೂಡ ತುಂಬಾ ಕೇರ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಅವ್ನ ಜೊತೆ ಯಾರಾದ್ರೂ ಮಾತಾಡಕ್ ಶುರು ಮಾಡಿದ್ರೆ ತಕ್ಷಣ ಚೂಯಿಂಗ್ ಗಮ್ ನ ಬಾಯ್ಗೆ ಹಾಕೋತಾನೆ. ಹಾಕೊಂಡು ಅಂತ ಆಕ್ಷನ್ ಅಲ್ಲಿ ಉತ್ತರ ಕೊಡ್ತಾನೆ. ಅವ್ನ್ ಬಾಯಲ್ಲಿ ಚೂಯಿಂಗ್ ಗಮ್ ಇರೋದ್ರಿಂದ ಮಾತಾಡಕ್ ಸಾಧ್ಯ ಇಲ್ಲ ಅಂತ ಅನ್ಕೋತಾರೆ. ಅದ್ ಮಾತ್ರ ಅಲ್ಲ, ಬೇರೆಯವ್ರು ಮಾತಾಡೋದು ಕೂಡ ಅವ್ರ ತುಟಿ ಮೂಲಕನೇ ಕಣ್ಣು ಹಿಡಿತಾನೆ. ಯು ನೋ, ಹೀಸ್ ಏನ್ ಹೇಳಿ, ಸರ್ ಎಲ್ಲರೂ ರೆಡಿ. ಸರ್ ನಿಮ್ಗೋಸ್ಕರ ವೇಟಿಂಗ್. ಸರ್ ನಿಮ್ಗೋಸ್ಕರ ವೇಟಿಂಗ್. Could you please give us a smile?
ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹಾ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಪ್ಲೀಸ್. ಓ ಏನು ಹೇಳಿ. ಸುತ್ತಿ ಬಳಸಿ ಏನಕ್ಕೆ, ಸ್ಟ್ರೈಟ್ ಆಗಿ ಹೇಳ್ತೀನಿ. ಐ ಲವ್ ಯು. ಯಾಕ್ರಿ ನಗ್ತಾ ಇದ್ದೀರಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಗ್ತಿರೋದು. ನಾನು ನಿಮ್ಮನ್ನ ತುಂಬಾ ದಿವಸದಿಂದ ಫಾಲೋ ಮಾಡ್ತಾ ಇದ್ದೀನಿ. ಆಹಾ ಏನ್ ಸೌಂದರ್ಯ! ಕಿವಿಲ್ ವಾಕ್ಮ್ಯಾನ್ ಹಾಕೊಂಡು ಅದರಲ್ಲಿ AR ರೆಹಮಾನ್ ಮ್ಯೂಸಿಕ್ ಹಾಕೊಂಡು ನೀವು ನಡೆಯೋ ಸ್ಟೈಲ್ ಇದೆಯಲ್ಲ, ಐ ಅಡ್ಮೈರ್ ಯು. ಐ ಲವ್ ಯು ಲೈಕ್ ಎನಿಥಿಂಗ್ ಪ್ರಿಯಾ. ಡೂ ಯು ಸ್ಮೋಕ್? ಹಾ ಅದು ದಮ್ ಹೊಡಿಯೋ ಅಭ್ಯಾಸ ಇದೆಯಾ ಅಂದೆ. ಮಗ ಪ್ರಶ್ನೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಕರೆಕ್ಟ್ ಆಗಿ ಹೇಳಿದ್ರೆ ಕನೆಕ್ಟ್ ಮಾಡ್ಕೊಂಡ್ಬಿಡ್ಬೋದು. ನೋ ಡ್ರಿಂಕ್? ನೆವರ್. ಬೇರೆ ಏನಾದ್ರೂ ಅಭ್ಯಾಸ? ಐ ಆಮ್ ಫ್ರಮ್ ಗುಡ್ ಫ್ಯಾಮಿಲಿ ಯು ನೋ. ಸೊ ನಿಮ್ಗೆ ಯಾವ್ದು ಕೆಟ್ಟ ಅಭ್ಯಾಸ ಇಲ್ಲ? ಏನ್ ಅಭ್ಯಾಸನೂ ಇಲ್ಲ. ಹಾಗಾದ್ರೆ ನಿಮ್ಮನ್ನ ಲವ್ ಮಾಡೋಕ್ ಆಗಲ್ಲ. ಯಾಕೆ? ಡೈಲಿ ನೀವು ಕ್ಯಾಲೆಂಡರ್ ಹರಿತೀರಾ? ಪ್ರೀತಿಗೂ ಕ್ಯಾಲೆಂಡರ್ಗೂ ಏನ್ರಿ ಸಂಬಂಧ? ಕ್ಯಾಲೆಂಡರ್ ಅಲ್ಲಿ ಡೈಲಿ 2 ಲೈನ್ಸ್ ಬರುತ್ತೆ. ಹಾ. ಅದ್ರಲ್ಲಿ ನಂಗೆ ತುಂಬಾ ಇಷ್ಟವಾದ ಲೈನ್, ಕೆಟ್ಟವನ್ ಒಳ್ಳೆಯವನಾಗುವಾಗ ಒಳ್ಳೆಯವನು ಕೆಟ್ಟವನಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ. Correct. ಇವತ್ ನೀವು ಒಳ್ಳೆಯವ್ರು ಇರ್ಬೋದು, ಯಾಕಂದ್ರೆ ನಿಮ್ ವಾತಾವರಣ ಹಾಗಿತ್ತು. ನಾಳೆ ಪರಿಸ್ಥಿತಿ ಬದಲಾದಾಗ ನೀವು ಕೆಟ್ಟವರಾದ್ರೆ? ಯಾಕ್ರಿ ಈ ತರ ಸಂದೇಹ ಪಡ್ತಿದ್ದೀರಾ? ಜೀವನದಲ್ಲಿ ಕೆಲವು ವಿಷಯಗಳನ್ನ ನಾವು ನಂಬಲೇಬೇಕು. ಅವಾಗ್ಲೇ ನಮ್ ಜೀವನ ಸಂತೋಷವಾಗಿರುತ್ತೆ. ಯಾಕಂದ್ರೆ ನಾವು ಬದುಕೋದು ಸ್ವಲ್ಪ ದಿನನೇ ಅಲ್ವಾ? ನಾನು ಅದನ್ನೇ ಹೇಳ್ತಾ ಇರೋದು. ನಾವು ಬದುಕೋ ಕೆಲವು ದಿನ ಒಬ್ಬ ಕೆಟ್ಟವನು ಕೊಟ್ಟು ವೇಸ್ಟ್ ಮಾಡ್ಬಾರ್ದಲ್ವಾ? ಆದ್ರೆ ನಾನು ಕೆಟ್ಟವನಲ್ವಲ್ಲ. ನೋ, ಇದ್ರಲ್ಲಿ ಆರ್ಗ್ಯೂ ಮಾಡೋಕೆ ಏನು ಇಲ್ಲ. ನಂಗ್ ಲವರ್ ಆಗಿ ಬರೋರ್ಗೆ ಕೆಲವು ಕ್ವಾಲಿಟೀಸ್ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದೇನು ಅಂತ ತಿಳ್ಕೊಬೇಕಾ? ಹೇಳಿ. ಅವರು ಮೊದ್ಲೇ ಸ್ಮೋಕರ್ ಆಗಿರ್ಬೇಕು, ಈಗ ಸ್ಮೋಕ್ ಮಾಡಬಾರ್ದು. ಅವರು ಮೊದ್ಲೇ ಡ್ರಾಂಕರ್ಡ್ ಆಗಿರ್ಬೇಕು, ಈಗ ಕುಡಿಬಾರ್ದು. ಅಷ್ಟೇ ಅಲ್ಲ, ಅವ್ನ್ ಮೊದ್ಲೇ ಒಬ್ಬಳನ್ನ ಲವ್ ಮಾಡಿರ್ಬೇಕು. ಆ ಹುಡುಗಿ ಅವನ್ನ ಬಿಟ್ಟು ಇನ್ನೊಬ್ಬನ್ ಜೊತೆ ಓಡ್ ಹೋಗಿರ್ಬೇಕು. ಆಮೇಲೆ ಅವಳು ಓಡ್ ಹೋದ್ಮೇಲೂ ಕೂಡ ಇವನು ಅವಳನ್ನ ನೆನ್ಸ್ಕೊಂಡ್ ಸುತ್ತಾ ಇರ್ಬೇಕು. ಅಂತವ್ರನ್ನ ಹುಡುಕಿ ಲವ್ ಮಾಡ್ಬೇಕು ಅಂತ ನಾನಿದ್ದೀನಿ. ಅರ್ಥ ಆಯ್ತಾ? ಏನ್ರಿ ಇದೆಲ್ಲ ಜೋಕ್ ತಾನೆ? ಯೋ, ನನ್ ಲೈಫ್ ಆಂಬಿಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಜೋಕ್ ಅಂತೀಯ? ಹೋಗಯ್ಯ. ಹೋಗಯ್ಯ? ಹೌದು ಕಣೋ, ಲೋ ಹೋಗ. ಹೇಯ್, ಆಮೇಲೆ ನಾನು ಕೆಟ್ಟ ಮಾತುಗಳು ಆಡ್ಬಿಡ್ತೀನಿ. ಹಾ, ಏನ್ ಮಾತಾಡ್ತಿದ್ಯಾ? ಹಲ್ ಕಿತ್ ಕೈ ಕೊಟ್ಬಿಡ್ತೀನಿ. ಲೋ ಮಗ, ಪಾರ್ಟಿ ಹೆಂಗೂ ನಿನಗೆ ಸಿಗೋ ಚಾನ್ಸ್ ಇಲ್ಲ. ಇವಳು ಹಾಕೋ ಕಂಡೀಷನ್ಗೆ ನೀನು ಓಕೆ ಅಲ್ಲ. ಬಂದಿದ್ ತಪ್ಪಿಗೆ ಒಂದ್ 4 ಮಾತುಗಳು ಬೈದ್ಬಿಟ್ಟು ಇಲ್ಲಿಂದ ಎಗ್ರು. ಏಯ್ ಆಯ್ತು ಹೋಗೆ. ನಿನ್ಗೆಲ್ಲ ವಾಕ್ ಮ್ಯಾನು, ಅದ್ರಲ್ಲಿ AR ರೆಹಮಾನ್ ಮ್ಯೂಸಿಕ್ ಬೇರೆ. ದೊಡ್ಡ ಮ್ಯೂಸಿಷಿಯನ್ ಇವಳು. ಹೊಡಿತೀನಿ ನೋಡು. ಹಾ, ಹೋಗಿಲ್ಲಿಂದ. ಹೋಗೆ. ಪ್ರಿಯಾ ಇಲ್ಲ ಅಂದ್ರೆ ಇನ್ನೊಬ್ಳು ಮರಿಯಾ. ಮರಿಯಾ ರಾಸ್ಕಲ್, ನನ್ನ ನೀನಂತ ಬೈದೆ? ಹಾ, ನೀನೇ ಅಲ್ವಾ ನನ್ನ ಮಾತಾಡ್ಸಿದ್ದು? ನಾನ್ ಮಾತಾಡ್ಸಿದ್ದ? ಹಾ, ಹೋಗೆ ಎತ್ತಿ. ಅಯ್ಯೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ವೆಲ್ಕಮ್ ಟು ಕಂಪ್ಯೂಟರ್ ಪಾಯಿಂಟ್. ಐ ಆಮ್ ರೋಹಿಣಿ. ನಿಮ್ಮೆಲ್ಲರಿಗೂ ಗೊತ್ತು ಇದು 6 ಮಂತ್ಸ್ ಕೋರ್ಸ್ ಅಂತ. ಈ 6 ಮಂತ್ಸ್ ನಿಮ್ಮೆಲ್ಲರ ಕೋಆಪರೇಷನ್ ನಾನು ಎದುರು ನೋಡ್ತಾ ಇದ್ದೀನಿ. ನಾವು ಕ್ಲಾಸ್ ಶುರು ಮಾಡೋಕ್ಕೂ ಮುಂಚೆ ಒಂದ್ಸಲ ನಿಮ್ ಮುಂದೆ ಇರೋ ಕಂಪ್ಯೂಟರ್ನ ಚೆನ್ನಾಗಿ ನೋಡಿ. ಎಷ್ಟು ಸುಂದರವಾಗಿ, ಎಷ್ಟು ಕಾಂಪ್ಯಾಕ್ಟ್ ಆಗಿ. ಸರ್ ಹೇಳ್ಬಿಟ್ರಾ? ಹೆಸರು ಸುಧಾ, ವಯಸ್ಸು 20, ಆಕ್ಟರ್ ಅಂಡ್ ಡಬ್ಬಿಂಗ್ ಆರ್ಟಿಸ್ಟ್. ಕೆಲಸ ಕೇಳ್ಕೊಂಡು ಬಂದಿದ್ದೀರಾ. ಒಂದ್ಸತಿ ಇಲ್ಲ ಅಂತ 2 ಸತಿ ಹೇಳಿದ್ದೀನಿ. ಇನ್ನೊಂದು ಸತಿ ಬಂದರೆ ನನ್ನ ಕೆಲಸ ಹೋಗುತ್ತೆ. ಎಲ್ಲ ಕರೆಕ್ಟಾಗಿ ಹೇಳಿದ್ದೀನಮ್ಮ, ಕರೀತಾರೆ. ನೋಡೋ ಹಾಗ, ಕೇಳೋ ಹಾಗೆ ಅನ್ಬೇಕಲ್ಲ. ಅದೇನ್ ನೋಡೋ ಹಾಗೆ? ಚೂರು ಬುದ್ಧಿ ಇಲ್ದಿರೋನೆ ದಂಡ. ಅದೇನ್ ಸುಮ್ಮನೆ ತಾನೇ ಕೂತಿದ್ಯಾ? ಕೆಲಸ ಇಲ್ಲ ಅಂದ್ರೆ ನಾವು ಹೋಗ್ಬಿಡ್ತೀವಿ ತಾನೆ. ಎಲ್ಲ ಹಣದ ದರ್ಪ.
ಕಾಯಿಸೋದ್ರಲ್ಲೂ ಒಂದು ಸಂತೋಷ ಅಲ್ವಾ? ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್. ಸರ್ ಸರ್ ನಾನು ಹೊರಗೆ ಮಾತಾಡ್ತಿದ್ದಿದ್ದ ಸರ್. ಆಫೀಸ್ ಇಂಟೀರಿಯರ್ ಡೆಕೋರೇಷನ್ ಎಲ್ಲ ಇಷ್ಟು ಚೆನ್ನಾಗಿದೆಯಲ್ಲ. ಕಂಪನಿ MD ಅದೇ ನೀವೇ? ನಿಮಗೆ ಒಳ್ಳೆ ಟೇಸ್ಟು ಅಂತ ಹೇಳಿದೆ ಸರ್. ಅದೇ ಸರ್ ಹೇಳಿದ್ದು. ಇಲ್ಲ, ಸುಮ್ಮನೆ ತಾನೇ ಕೂತಿದ್ದಾರೆ. ಬೇಗ ಕರೆದು ಇಂಟರ್ವ್ಯೂ ಮಾಡಿ ಮುಗಿಸಿ. ಸಾರಿ ಸರ್, ಚೂರಿ ಬುದ್ಧಿ ಇಲ್ದಿರೋನು ದಂಡ. ಇಲ್ಲ ಸರ್, ತಪ್ಪೇ ಸರ್. ಕಷ್ಟಪಡೋ ಫ್ಯಾಮಿಲಿ, ಅಮ್ಮ, 2 ತಮ್ಮಂದ್ರು, ಮದ್ವೆ ಆಗದಿರೋ ತಂಗಿ, ಅಪ್ಪ ಕೂಡ ಇಲ್ಲ ಸರ್. ನನ್ನ ಫ್ಯಾಮಿಲಿ ನನ್ನನ್ನೇ ನಂಬ್ಕೊಂಡಿದೆ ಸರ್. ಅದಕ್ಕೆ ಅಂತ ಹೇಳಿಲ್ಲ. ನನ್ನ ಟ್ಯಾಲೆಂಟ್ ನೋಡಿ ಕೆಲಸ ಕೊಡಿ ಸರ್. ಫೈಲ್ ನೋಡಿ ಸರ್, ಡಿಗ್ರಿ ಹೋಲ್ಡರ್, BCom ಮಾಡಿದ್ದೀನಿ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದೀನಿ ಸರ್. ಆಗ್ಲೇ ನನ್ಗೆ ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಸರ್. ನಾನು ಕೆಲಸ ಚೆನ್ನಾಗಿ ಮಾಡ್ತೀನಿ ಸರ್. ಸರ್ ಥ್ಯಾಂಕ್ ಯು ಸರ್.